ಓಕೆ, ಸುದೀಪ್ ಸರ್ ಮುಂದೆ ಹೇಳ್ತೀರಾ ರಕ್ಷಿತಾ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ, ತುಂಬಾ ಜಗಳ ಆಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ, ಬಟ್ ಈಗ ಹಾ ಹೂ ಅಂತ ಹೇಳ್ತಾಳೆ ಅಂತ. ಸೊ ಅದಕ್ಕೆ ಸುದೀಪ್ ಸರ್ ರಿಯಾಕ್ಟ್ ಮಾಡಿದ್ರು, ಅವಳು ಹಾಗೆ ಮಾತಾಡೋದು ಹೇಗೆ ಅನ್ನೋದು ರಕ್ಷಿತಾ. ನಾನ್ ಸ್ಟಾಪ್ ಮಾಡ್ಸದ್ನಲ್ಲ, ಗೆದ್ದೆ ನಾನು. ಹೂ ಬರ್ತಾಳ ಇವಾಗ, ಅದು ಇದು ಬರ್ತಾಳ, ಎಲ್ಲಿ ಬರ್ತಾ ಇದ್ದಾಳೆ, ನೀಟಾಗಿ ಮಾತಾಡ್ತಾ ಇದ್ದಾಳೆ. ನಾನು ಅವಳದು ಡಿಬೇಟ್ ಅಲ್ಲೇ ಹೇಳಿದ್ದೆ, ನೀನ್ ಅದು ಇದು ಅನ್ನೋದನ್ನ ಸ್ಟಾಪ್ ಮಾಡ್ಬಿಟ್ಟೆ ಹೋಗ್ತೀನಿ ನೋಡು ಅಂತ. ಸ್ಟಾಪ್ ಮಾಡಿದೀನಿ, ಅದು ಇದು ಅನ್ನೋದೆಲ್ಲ ಸ್ಟಾಪ್. ಬಟ್ ಈಗ ರಘು ಆಗಿರ್ಬೋದು, ಗಿಲ್ಲಿ ಜೊತೆ ಮಾತಾಡ್ಬೇಕಾದ್ರೆ ಅದು ಇದು ಯೂಸ್ ಮಾಡ್ತಾ ಇರ್ತಾರೆ ಅವರು. ನನ್ ಮುಂದೆ ಅಂತೂ ಮಾಡ್ಲಿಲ್ಲ ಅವಳು. ಹೌದಾ? ಕ್ಲಾರಿಟಿ ಕೊಡು ಅಂತ ಅಂದ್ರೆ ಕೊಡ್ತಾ ಇದ್ಲು ನನಗೆ. ಓಕೆ, ಧ್ರುವ. ಅಯ್ಯಪ್ಪ, ಏನ್ ಈಗ ತುಂಬಾ ವೈರಲ್ ಆಗಿರುವಂತ ಧ್ರುವ ನೀವ್ ನೋಡಿದೀರ ಅಂತ ನಾನೇ ಮಾಡ್ಬಿಟ್ನ ಅಲ್ಲ, ಆತರ ಅಲ್ಲಿ ವೈರಲ್ ಆಗಿರುವ ಧ್ರುವಂತವ್ರು. ಪ್ಲೀಸ್ ಆದಷ್ಟು ಬೇಗ ಧ್ರುವಂತ್ ಹೊರಗಡೆ ಬಂದು ಅದನ್ನ ನೋಡಿ ಖುಷಿ ಪಡ್ಲಿ ಅಂತ ನನ್ನ ಆಸೆ. ಬೇಗ ಈಡೇರ್ಲಿ. ಅಲ್ಲಿವರೆಗೂ ಜಾಸ್ತಿ ಟ್ರೋಲ್ ಮಾಡ್ತಾ ಇರಿ, ಅದೇ ತರ ಪ್ಲೀಸ್ ಅವ್ರಿಗೆ ರೀಚ್ ಆಗ್ಲಿ ಅಂತ ಮಾಡ್ಕೊಂತ ಇದೀನಿ. 1000 ಸತಿ ಹೇಳಿದೀನಿ, ಕೂದ್ಲು ಕಟ್ ಮಾಡಪ್ಪ ಅಂತ ಹೇಳಿ. ಕಟ್ಟೆ ಮಾಡಲ್ಲ ಅಂತಂದ್ರೆ ನಾನು ಮಾಡಕ್ಕಾಗಲ್ಲ.